ಅವ್ರು ತೆರೆ ಹೇಳ್ಕೊಂಡವ್ರು ಮತ್ತೊಂದು ಮಾಡ್ಕೊಂಡವ್ರು ಅವ್ರು ಏನಾರು ಮಾಡ್ಕೊಳ್ಳಿ ಎಕ್ಬಿಟ್ಟು ಹೋಗ್ಲಿ ನಮ್ಗೆ ಸಂಬಂಧ ಇಲ್ಲ. ಪ್ರಶ್ನೆ ಮಾಡ್ತಾ ಒಂದು ನಿಮಿಷ ತಾಳಿಲಿ, ನಾನು ಇಷ್ಟು ಮಾತ್ರ ಹೇಳ್ತೀನಿ. ಅವ್ರು ಏನು ಹೇಳಿದಾರಲ್ಲ, ಅವ್ರು ಇನ್ನು ಮುಂದಕ್ಕೆ ಏನು ಹೇಳೋರೆ, ಹೈಕಮಾಂಡ್ ಹೇಳಿದ್ರೆ ಅವ್ರು ಹೇಳ್ದಂಗೆ ಕೇಳ್ತೀನಿ. ಸಿದ್ದರಾಮಯ್ಯಂದು ಏನು ನಡೀತಾ ಇಲ್ಲ, ಬೆಳೆಕಾಳು. ಸಿದ್ದರಾಮಯ್ಯ ಹೊಟ್ಟೋಗಿದ್ದಾರೆ, ಹಳೆ ಸಿದ್ದರಾಮಯ್ಯ ಇವತ್ತಿಲ್ಲ, ಹೊಸ ಸಿದ್ದರಾಮಯ್ಯನೂ ಇಲ್ಲ. ಸಿದ್ದರಾಮಯ್ಯನವರ ಆಕ್ಟಿವಿಟೀಸ್ ಎಲ್ಲ ನಿಂತೋಗ್ಬಿಟ್ಟಿದೆ. ಯಾಕಾಗಿದೆ ಅನ್ನೋದಕ್ಕೆ ಅಧಿಕಾರದ ಕುರ್ಜಿಗೋಸ್ಕರವಾಗಿ ಒದ್ದಾಡ್ತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯನವ್ರು ಇರ್ತಾರೋ, ಮತ್ತೊಬ್ರು ಇರ್ತಾರೋ, ಮತ್ತೊಬ್ಬರು ಇರ್ತಾರೋ, ರಾಜ್ಯದ ಜನರಿಗೆ ನೀವು ಕೊಟ್ಟಿರ್ತಕ್ಕಂಥ ತೊಂದರೆ ನೋವು ಎಂಥ ಫ್ಲಡ್ ಆಯ್ತು ರೀ. ಏನೇನು ಅನಾನುಕೂಲಗಳಾದವು. ಒಂದು ಗುಂಡಿ ಮುಚ್ಚಾಗಿ ನಿಮ್ಮ ಕೈಲಿ ಯೋಗ್ಯತೆ ಇಲ್ಲ. ಏನೂ ಮಾಡೋಕ್ಕಾಗದಿರ ನೀವು ಬರೀ ಇದು ಕುಡ್ಡೆ ಬಿರ್ಲೆ ಕೆಲಸ ಮಾಡಿಕೊಂಡು ಎಲ್ಲ ಒಂದು ಕಡೆ ಜನಗಳನ್ನ ಸುಳ್ಳು ಹೇಳ್ಕೊಂಡು ದಿನ ನಿಮ್ಮ ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ, ಆ ದುಡ್ಡನ್ನು ಕೆಲಸ ಮಾಡಿದರೆ ಒಂದು 5-6 ಜಿಲ್ಲೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗೋದು. ಇದ್ರ ನಡುವೆ ಪರಮೇಶ್ವರ್ ಅವ್ರ ಪರವಾಗಿ ತಾವು ಬ್ಯಾಟಿಂಗ್ ಮಾಡಿದ್ರಿ ಸರ್. ನಾನು ಪರವಾಗಿ ಮಾಡಿದ್ದೆಲ್ಲ ಅವತ್ತು ರಾಜ್ಯ ನನಗೆ ಗೊತ್ತಾಗಿದೆ. ನಾನು ಹೋದ ಸಾರಿ ಮೊದಲನೇ ಬಾರಿಗೆ ಭಾರತ ಸರ್ಕಾರ ಇನ್ಯಾವುದೋ ಅವ್ರ ಕೆಲಸ ನಡೀತಾ ಇಲ್ಲ ಇಲ್ಲಿ. ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯಾವುದಾದ್ರು ಇಲಾಖೆಯಲ್ಲಿ ತುಂಬ ಕೆಲಸ ನಡೀತಾ ಇರೋದು ನಮ್ಮ ರೈಲ್ವೆ ಇಲಾಖೆಯಲ್ಲಿ. ಅವಾಗ ಅಲ್ಲೇನಾಯಿತು, ಯಾರು ಅವ್ರ ಊರು ಹೆಗ್ಗೆರೆ ಅಂತ ಒಂದು ಊರು, ಆ ಊರಿಗೆ ಹೋಗೋದಕ್ಕೆ ಒಂದು ಮೇಲ್ಸೇತುವೆ ಮಾಡೋಕ್ಕೆ ಈ ಸೋಮಣ್ಣ ಹೋಗ್ಬೇಕಾಯಿತು. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರಿಂದ ನಾವು ರಿಕ್ವೆಸ್ಟ್ ಮಾಡಬೇಕಾಯಿತು. ಎಷ್ಟು ವರ್ಷ ಇದ್ರಪ್ಪ ಇವರೆಲ್ಲ ಕಾಂಗ್ರೆಸ್ನವರು ಮಾಡಿರಲಿಲ್ಲ. ಆ ಊರಿಗೆ ಬಂದಾಗ ಆ ಊರಿನವರು ಹಿಂಗೆ ಮಾತಾಡ್ಬೇಕಾದ್ರೆ ಮುಖ್ಯಮಂತ್ರಿ ನಾನು ಹೇಳಿದೆ, ನಾನು ಒಬ್ಬ ಜಿಲ್ಲೆಯ ಒಬ್ಬ ಮಂತ್ರಿಯಾಗಿ ಮತ್ತು ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ ಪರಮೇಶ್ವರ್ ಅವರಾದರೆ ನಾವು ಸ್ವಾಗತ ಮಾಡ್ತೀವಿ. ನನಗೇನು ತಟ್ಟೆಯಲ್ಲಿ ಇಟ್ಬಿಟ್ಟು ಬಾರಪ್ಪ ನೀವು ಮಂತ್ರಿ ಮಾಡ್ತೀವಿ ಅಂತ. ಆದರೆ ಪರಮೇಶ್ವರ್ ಅವರಿಗೆ ಅರ್ಹತೆ ಇದೆಯೇ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಲೋಕಸಭಾ ಸದಸ್ಯರಾಗಿ ಇಲ್ಲಿವರೆಗೂ ಕೂಡ ನಮ್ಮಲ್ಲಿ ಒಂದೇ ಒಂದು ಸಣ್ಣದು ಜಿಲ್ಲಾ ಅಭಿವೃದ್ಧಿಯಲ್ಲಿ ನಾವು ಕಾಂಟ್ರವರ್ಸಿ ಮಾಡಿಕೊಂಡಿದ್ದೀವಿ. ಅವ್ರು ಏನು ಕೇಳಿದ್ರೆ ಗೊತ್ತಿಲ್ಲ ಅಂತ